ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಗೈಸ್, ನಾನಿಲ್ಲಿ ಇವತ್ತೊಂದು ಉಪವಾಸ ಬಿಡುವುದರಂದು ಸ್ಪೆಷಲ್ ಆಗಿರುವಂಥ ಒಂದು ಸ್ನ್ಯಾಕ್ಸ್ ಎಲ್ಲ ಮಾಡಿದ್ದೇನೆ. ಅದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಫಸ್ಟು ನಾನಿಲ್ಲಿ ರೊಟ್ಟಿ ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಎಲ್ಲರಿಗೆ ಗೊತ್ತಿರೋದೇ ಇದು ರೊಟ್ಟಿ ಮಾಡೋದು. ಆದರೂ ಸಹ ಗೊತ್ತಿಲ್ಲದವರಿಗೆ ನಾನು ತೋರಿಸ್ಕೊಡ್ತಾ ಇದ್ದೇನೆ. ಫಸ್ಟ್ ನಾನು 3 ಗಂಟೆ ರೇಷನಲ್ಲಿ ಸಿಗುವಂಥ ಕುಚ್ಚಲಕ್ಕಿ, ಇದು ಬೆಳ್ತಕ್ಕಿ, ಅದನ್ನು 3 ಗಂಟೆ ನೆನೆಸಿಟ್ಟಿದ್ದೆ. ಮತ್ತು ಅದನ್ನು ಗ್ರೈಂಡರಲ್ಲಿ ಹಾಕಿ ನೈಸಾಗಿ ರುಬ್ಕೊಂಡೆ, ಉಪ್ಪು ಹಾಕಿ. ಅದನ್ನು ಮತ್ತೆ ಬಿಸಿ ಮಾಡಬೇಕು. ಬಿಸಿ ಮಾಡಿಕೊಂಡು ಕೈಗೆ ಅಂಟದಷ್ಟು ಬಿಸಿ ಮಾಡಿಕೊಂಡಿದ್ದೇನೆ. ಮತ್ತು ಉಂಡೆ ಮಾಡಿ ರೊಟ್ಟಿ ಮಿಷನ್ ಉಂಟಲ್ಲ ಅದರಲ್ಲಿಟ್ಟು ನೋಡ್ಕೊಳ್ಳಿ, ನೀವು ಇದೇ ಥರ ಮಾಡೋದು. ಅದರಲ್ಲಿಟ್ಟು ಒತ್ತಿ ಈ ಥರ ತೆಳು ಥರ ಮಾಡಬೇಕು. ತುಂಬ ತೆಳುವಾದರೆ ಚೆನ್ನಾಗಿರ್ತದೆ. ಈ ಥರ ತೆಳುವಾಗಿ ಮಾಡಿ ಇದನ್ನು ತವದಲ್ಲಿ ಜಾಸ್ತಿ ಉರಿಯಲ್ಲಿ ಇಡಬೇಕಂತೇನಿಲ್ಲ, ಇಟ್ಟು ಫ್ರೈ ಮಾಡಿಕೊಳ್ಳಿ. ನಾನಿಲ್ಲಿ 2 ತವ ಇಟ್ಟಿದ್ದೇನೆ ರೊಟ್ಟಿ ಮಾಡಲಿಕ್ಕೆ. ಸ್ವಲ್ಪ ಬೇಗ ಆಗಲಿ ಅಂತ ಜಾಸ್ತಿ ಮಾಡೋದಿಲ್ಲ, ಆದರೂ 2 ತವ ಇಟ್ಟಿದ್ದೇನೆ. ಈ ಥರ ಉಡಿಯಲ್ಲಿ ಮಾಡೋದಕ್ಕಿಂತ ಈ ಥರ ನಾವು ಅಕ್ಕಿ ರುಬ್ಕೊಂಡು ಮಾಡಿದ್ರೇ ರೊಟ್ಟಿ ಚೆನ್ನಾಗಿರ್ತದೆ, ತಿನ್ನೋದಕ್ಕೆ ಟೇಸ್ಟಾಗಿರುತ್ತೆ. ಉಡಿಯಲ್ಲಿ ಮಾಡಿದರೆ ಅಷ್ಟು ಟೇಸ್ಟಾಗಿರೋದಿಲ್ಲ, ತೆಳುವಾಗ್ತದೆ, ಅದರ ಟೇಸ್ಟ್ ಇರೋದಿಲ್ಲ. ನಮಗೆ ಅಕ್ಕಿಗೆ ರುಬ್ಕೊಂಡು ಮಾಡೋದೇ ತುಂಬ ಇಷ್ಟ. ಅದಕ್ಕೋಸ್ಕರ ನಾವು ಇದೇ ಥರ ಮಾಡ್ತಾಯಿದ್ದೆವು. ನೋಡಿದ್ರಲ್ಲ, ತುಂಬ ಚೆನ್ನಾಗಿ ಆಗ್ತದೆ ರೊಟ್ಟಿ ಈ ಥರ ಮಾಡಿಕೊಂಡ್ರೆ. ಅಕ್ಕಿ ನೆನೆಸಿಟ್ಟು ರುಬ್ಕೊಂಡು ಮಾಡಿದರೆ ಈ ಥರ ಮಾಡಿ ನೋಡಿ. ಮತ್ತು ಚಿಕನ್ ಸುಕ್ಕ ಇದ್ದರೆ ಚಿಕನ್ ಸುಕ್ಕ, ಮಟನ್ ಸುಕ್ಕ ಎಲ್ಲ ಮಾಡಿದರೆ ರೊಟ್ಟಿ ಮಾಡಬೇಕು, ತುಂಬ ಚೆನ್ನಾಗಿರ್ತದೆ ಸುಕ್ಕದ ಜೊತೆಗೆ. ಗೈಸ್, ನಾನಿಲ್ಲಿ ನನ್ನದು ವಾಯ್ಸೆಲ್ಲ ಸ್ವಲ್ಪ ಸ್ಲೋ ಆಗಿರ್ತದೆ, ಯಾಕೆಂದರೆ ಉಪವಾಸ ಟೈಮಲ್ಲ. ಅದಾಗಿ ಜಾಸ್ತಿ ವಾಯ್ಸು ದೊಡ್ಡ ಸೌಂಡಲ್ಲಿ ಹಾಕಲಿಕ್ಕೆ ನನಗೆ ಆಗೋದಿಲ್ಲ. ಈಗ ನಂದು ರೊಟ್ಟಿದು ಎಲ್ಲ ರೆಡಿ ಆಗ್ತಾ ಬಂತು. ಮತ್ತು ನಾನು ಚಿಕನ್ ಸುಕ್ಕ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇಷ್ಟು ರೊಟ್ಟಿ ಮಾಡಿದ್ದೇನೆ. ನಾವು 3 ಜನ ಇರುವುದು, ಆದರೂ ಇಷ್ಟು ಮಾಡಿದ್ದೇನೆ. ನಮಗೆ 4 ಗಂಟೆಗೆಲ್ಲ ಬೇಕಾಗ್ತದೆ. ಮಕ್ಕಳಿಗೆ ಊಟ ಆಗೋದಿಲ್ಲ. ನಾನು ಗಂಜಿ ಊಟ ಮಾಡೋದು, ಮಕ್ಕಳು ತಿನ್ನೋದಿಲ್ಲ. ಅವರಿಗೆ ರೊಟ್ಟಿನೇ ಆಗಬೇಕು, ಇಲ್ಲ ಬೇರೆ ಏನಾದರೂ ಮಾಡಿಕೊಡ್ಬೇಕು. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡಿದ್ದೆ. ಇಲ್ಲಿ ನೋಡಿ, ನಾನು ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೇನೆ ಈರುಳ್ಳಿ ಮತ್ತು ಟೊಮೆಟೊ, ಹಸಿಮೆಣಸಿನ್ಕಾಯಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಣ್ಣಿನ ಪಾತ್ರೆ ಇಟ್ಟು ಫ್ರೈ ಮಾಡ್ತಾ ಇದ್ದೇನೆ. ಇದು ಚಿಕನ್ ಸುಕ್ಕ ಮಾಡಲಿಕ್ಕೆ. ರೊಟ್ಟಿಗೆ ಚಿಕನ್ ಸುಕ್ಕ ಇದ್ರೇ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಅದು ಅಷ್ಟು ಚೆನ್ನಾಗಿರೋದಿಲ್ಲ ತಿನ್ನಲಿಕ್ಕೆ. ಅದರ ಜೊತೆಗೇ ನನ್ನ ಮಗಳು ಚಪಾತಿ ಮಾಡ್ಕೊಳ್ತಾ ಇದ್ದಾಳೆ. ಅವಳಿಗೆ ಈಗ ಶವರ್ಮ ಮಾಡಬೇಕಂತೇಳಿ ಹೊರಟಿದ್ದಾಳೆ. ಅದಕ್ಕೆ ಚಪಾತಿ ರೆಡಿ ಮಾಡ್ಕೊಳ್ತಾ ಇದ್ದಾಳೆ. ಕುಬ್ಬೂಸು ಮಾಡಲಿಕ್ಕೆ ಅಂತೇಳಿ ಮರೆತೋಗಿದೆ ಹಿಟ್ಟು ರೆಡಿ ಮಾಡಿ ಇಡಲಿಕ್ಕೆ. ಅದಕ್ಕೆ ಅವಳು ಚಪಾತಿ ತೆಳು ಮಾಡಿಕೊಂಡು ಚಪಾತಿ ಮಾಡಿ ಅದನ್ನು ರೋಲ್ ಮಾಡುವಂಥ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾಳೆ. ನೋಡಿ, ಇದಕ್ಕೆ ಚಿಕನ್ ಹಾಕ್ಕೊಂಡೆ ಫ್ರೈ ಆದಮೇಲೆ. ಇನ್ನು ನಾನು ರುಬ್ಬಿಟ್ಟಂಥ ಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು 2 ಚಮಚ ಮೆಣಸು ರುಬ್ಬಿಟ್ಟದ್ದು, ಮೆಣಸು ಮತ್ತು ಕೊತ್ತಂಬರಿ ಹುರ್ಕೊಂಡು ರುಬ್ಬಿ ಇಟ್ಟದ್ದು. ಇದು ನಿಮಗೆ ತೋರಿಸ್ಕೊಟ್ಟಿದ್ದೇನೆ, ಮೊನ್ನೆದು ವೀಡಿಯೋದಲ್ಲಿ ಹಾಕಿದ್ದೇನೆ. ನೀವು ಇಷ್ಟು ಜಾಸ್ತಿ ತೆಳು ನೀರು ಥರ ಮಾಡಬೇಡಿ. ಇಷ್ಟು ನೀರು ಮಾಡಿದರೆ ಪರವಾಗಿಲ್ಲ, ಯಾಕಂದರೆ ಇದು ಮಣ್ಣಿನ ಪಾತ್ರೆಯಲ್ಲಿ ಇಡುವುದರಿಂದ ಅದು ಕುದಿ ಬರುವಾಗ ಗಟ್ಟಿಯಾಗ್ತಾ ಬರ್ತದೆ ಬೇಯುವಾಗ. ಮತ್ತು ನಾನು 1 ತೆಂಗಿನಕಾಯಿದು ಮುಕ್ಕಾಲಷ್ಟು ತಗೊಂಡಿದ್ದೇನೆ. ಅದನ್ನು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೇನೆ. ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ಫ್ರೈ ಆಗಿದೆ. ಜಾಸ್ತಿ ಫ್ರೈ ಮಾಡಬೇಕಂತ ಏನಿಲ್ಲ, ಯಾಕಂದರೆ ಸುಕ್ಕ ಮಾಡೋದರಿಂದ ಜಾಸ್ತಿ ಫ್ರೈ ಆದರೆ ಅದರದ್ದು ತೆಂಗಿನಕಾಯಿದು ಹಾಳೆಲ್ಲ ಹೋಗಿ ಟೇಸ್ಟ್ ಇರೋದಿಲ್ಲ. ಅದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಸುಕ್ಕ ಮಾಡುವಾಗ ಜಾಸ್ತಿ ಫ್ರೈ ಮಾಡಬಾರ್ದು, ಅದರ ಹಾಳೆಲ್ಲ ಹೋಗಿ ಅದರ ಟೇಸ್ಟ್ ಹೋಗ್ತದೆ. ಅದಕ್ಕೋಸ್ಕರ ಈಗ ನೋಡಿದ್ರಲ್ಲ ಎಷ್ಟು ಇದಾಗಿದೆ ಅಂತ, ಅದಾಗಿ ಬಂದಿದೆ. ಇನ್ನು ಇದನ್ನು ಮಿಕ್ಸ್ ಮಾಡಿಕೊಂಡು ರೆಡಿ ಆಯ್ತಿದ್ದು ಇಷ್ಟೇ. ತುಂಬಾ ಚೆನ್ನಾಗಿರುವಂಥ ಚಿಕನ್ ಸುಕ್ಕ. ಅಂದರೆ ಒಣಗಿದಾಗೆ ಮಾಡೋದಿಲ್ಲ, ಅದು ರೊಟ್ಟಿ ತಿನ್ನುವಾಗ ಅಷ್ಟು ಚೆನ್ನಾಗಿರೋದಿಲ್ಲ. ಅದಕ್ಕೆ ನಾನು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ನೀರಿರುವ ಹಾಗೆ ಮಾಡ್ತಾಯಿದ್ದೇನೆ. ಜಾಸ್ತಿ ನೀರು ಆಗಿ ಮಾಡೋದಿಲ್ಲ, ಈ ಥರ ಮಾಡ್ಕೊಳ್ತಾ ಇದ್ದೇನೆ.
ಇದಕ್ಕೆ ನಾನು ಏನು ಹಾಕಿಲ್ಲ, ರುಬ್ಬಿದಂಥ ಮೆಣಸು ಮತ್ತು ಸ್ವಲ್ಪ ಗರಂ ಮಸಾಲೆ ಹುಡಿ ಹಾಕ್ಕೊಂಡಿದ್ದೇನೆ. ಮೆಣಸು ರುಬ್ಬಿಡುವಾಗ ಅರಿಶಿನ ಹುಡಿ ಹಾಕಲಿಲ್ಲ, ಅದು ಸಹ ಸ್ವಲ್ಪ ಹಾಕ್ಕೊಂಡಿದ್ದೇನೆ. ನಾನು ಮೆಣಸು ರುಬ್ಬುವಾಗ ಅರಿಶಿನ ಹುಡಿ ಹಾಕೋದಿಲ್ಲ, ಯಾಕಂದರೆ ಎಲ್ಲದಕ್ಕೂ ಅರಿಶಿನ ಹುಡಿ ಹಾಕಲಿಕ್ಕೆ ಇಲ್ಲಲ್ಲ, ಅದಕ್ಕೋಸ್ಕರ ಹಾಕೋದಿಲ್ಲ. ಚಿಕನ್ ಮತ್ತು ಮಟನ್ ಮಾಡುವಾಗ ನಾನು ಅರಿಶಿನ ಹುಡಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೇನೆ, ಅದಕ್ಕೋಸ್ಕರ ನಾನು ಅರಿಶಿನ ಹುಡಿ ಹಾಕಲಿಲ್ಲ. ಸುಕ್ಕ ರೆಡಿ ಆಯಿತು. ಚಪಾತಿ ಮಾಡಿಟ್ಟಿದ್ದಾಳೆ. ತೆಳುವಾಗಿ ಮಾಡಬೇಕು ಚಪಾತಿ. ಇದರಲ್ಲಿ ರೋಲ್ ಮಾಡಿದರೆ, ಫ್ರೈ ಮಾಡಿಕೊಂಡು ರೋಲ್ ಮಾಡಿದರೆ ಆಯಿತು. ಅದಕ್ಕೆ ಕೇಬೇಜ್ ಕಟ್ ಮಾಡಿ ಮತ್ತು ಚಿಕನ್ ಫ್ರೈ ಮಾಡಿಕೊಂಡು ಹುಡಿ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾಳೆ. ಇದಕ್ಕೆ ಚಿಲ್ಲಿ ಪ್ಲಸ್ ಮತ್ತು ಉಪ್ಪು ಹುಡಿ, ಅದೇ ಥರ ಸ್ವಲ್ಪ ಗರಂ ಮಸಾಲೆ ಹುಡಿ ಹಾಕ್ಕೊಂಡಿದ್ದಾಳೆ. ಅದೇ ಥರ ಇಲ್ಲಿ ಮೈನಸ್ ರೆಡಿ ಮಾಡ್ಕೊಂಡಿದ್ದಾಳೆ. ಮೈನಸ್ ಮಾಡೋದರ ವೀಡಿಯೋ ಬೇಕಾದರೆ ನೀವು ಕೇಳಿ, ನಾನು ನಿಮಗೆ ತೋರಿಸ್ತೇನೆ ಮಾಡಿ. ಚಪಾತಿಯನ್ನು ಫ್ರೈ ಮಾಡ್ಕೊಂಡಿಟ್ಟಿದ್ದಾಳೆ. ಇಲ್ಲಿ ಇದು ರಾಗಿ ಹುಡಿಯನ್ನು 3 ಚಮಚ ಹಾಕ್ಕೊಂಡು ನಾನು ಸ್ವಲ್ಪ ರಾಗಿದು ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಈ ಉಪವಾಸ ಟೈಮಲ್ಲಿ ರಾಗಿದು ಸ್ವಲ್ಪ ತಂಪಾಗ್ತದೆ, ಅದಕ್ಕೋಸ್ಕರ ಮಾಡೋದು. ಮಕ್ಕಳೇನು ಕುಡಿಯೋದಿಲ್ಲ, ಸ್ವಲ್ಪ ಮಾಡ್ತಾಯಿದ್ದೇನೆ. ತುಂಬ ಬಿಸಿಲಿರುವುದರಿಂದ ಸ್ವಲ್ಪ ತಂಪಾಗಲಿ ಅಂತೇಳಿ ರಾಗಿ ಜ್ಯೂಸನ್ನು ಮಾಡೋದು. ರಾಗಿ ಜ್ಯೂಸಲ್ಲ, ರಾಗಿದು ಕಾಫಿ ಕುದಿಸ್ತಾ ಇದ್ದೇನೆ. ಇದನ್ನು ನೋಡಿದ್ರಲ್ಲ, ಸ್ವಲ್ಪ ಮಾಡ್ತಾಯಿದ್ದೇನೆ, 3 ಚಮಚ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಬೆಲ್ಲ ಕಾಣ್ತಾ ಉಂಟಲ್ಲ, ಅಷ್ಟು ಬೆಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಸಿದರೆ ರಾಗಿದ್ದು ಕಾಫಿ ಸಹ ರೆಡಿ ಆಗ್ತದೆ. ಇದು ಈಸಿಯಲ್ಲಿ ಮಾಡಲಿಕ್ಕೆ ಆಗ್ತದೆ. 1 ಕಪ್ ಹಾಲನ್ನು ಹಾಕ್ಕೊಂಡಿದ್ದೇನೆ ಇದಕ್ಕೆ, ಮತ್ತು ಬೆಲ್ಲ, ಒಂದು ಚಿಕ್ಕ ಪೀಸ್ ಬೆಲ್ಲವನ್ನು 4 ಪೀಸ್ ಮಾಡ್ಕೊಂಡು ಕಟ್ ಮಾಡಿಟ್ಟಿದ್ದೆ. ಇನ್ನು ಸ್ವಲ್ಪ ಉಪ್ಪು, 2 ಏಲಕ್ಕಿಯನ್ನು ಜಜ್ಜಿ ಹಾಕ್ಕೊಂಡಿದ್ದೇನೆ. ಇದನ್ನು ಕರೆಂಟಿನ ಒಲೆಯಲ್ಲಿ ಇಟ್ಟಿದ್ದೇನೆ ಕುದೀಲಿಕ್ಕೆ. ಇದು ಕುದಿ ಬರುವಾಗ ಇನ್ನು ಇದಕ್ಕೆ ಸ್ವಲ್ಪ ತುಪ್ಪದಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಯಾಕಂದರೆ ಸ್ವಲ್ಪ ತುಪ್ಪದ ಪರಿಮಳ ಇದ್ದರೆ ಕುಡಿಲಿಕ್ಕೆ ಒಂದು ಸ್ವಲ್ಪನಾದರೂ ಟೇಸ್ಟ್ ಇರ್ತದೆ. ಇಲ್ಲಾಂದರೆ ಈ ಉಪವಾಸ ಬಿಟ್ಟ ಟೈಮಿಗೆಲ್ಲ ಜ್ಯೂಸೆಲ್ಲ ಕುಡಿದಿರ್ತೀವಲ್ಲ ನಾವು, ಅದು ಬೇಕಂತಲೇ ಆಗೋದಿಲ್ಲ. ಆದರೂ ಕುಡಿಲಿಲ್ಲ ಅಂದರೆ ನಮಗೆ ಒಂಥರ ಆಗ್ತದೆ, ಅದಕ್ಕೋಸ್ಕರ ಇದನ್ನು ಮಾಡೋದು. ರಾಗಿ ಕುಡಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ಲ, ಅದಕ್ಕೋಸ್ಕರ ಇದನ್ನು ಮಾಡ್ತಾಯಿದ್ದೇನೆ. ಸ್ವಲ್ಪ ಮಾಡೋದರಿಂದ ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಗೋಡಂಬಿಯನ್ನು ಹಾಕ್ಕೊಂಡು 2 ಚಮಚ ತುಪ್ಪ ಹಾಕ್ಕೊಂಡು ಫ್ರೈ ಮಾಡಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಕುದಿ ಬರುವಾಗ. ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ನೀವು ಇದೇ ಥರ ರಾಗಿ ಜ್ಯೂಸೆಲ್ಲ ಮಾಡ್ಕೊಂಡು ಕುಡೀರಿ. ಯಾಕೆಂದರೆ ಈಗಿನ ಬಿಸಿಲಿಗೆ ಬಿಸಿಲು ತುಂಬ ಖಾರ ಇದೆ. ಈ ಉಪವಾಸ ಮಾಡುವವರಿಗೆಲ್ಲ, ಕೆಲಸ ಮಾಡುವವರಿಗೆಲ್ಲ ತುಂಬಾ ಕಷ್ಟ ಆಗ್ಬೋದು. ಯಾಕೆಂದರೆ ಅಷ್ಟು ಬಿಸಿಲಿದೆ. ಎಷ್ಟು ನೀರು ಕುಡಿದರೂ ಸಾಕಾಗಲಿಕ್ಕಿಲ್ಲ, ಅಷ್ಟು ಬಿಸಿಲಿದೆ. ಮತ್ತು ಜ್ಯೂಸನ್ನು ನಾನು ತೋರಿಸಿದಿಲ್ಲ, ಯಾಕೆಂದರೆ ಯಾವಾಗಲೂ ಮಾಡೋದು ಬೊಂಡ ಜ್ಯೂಸು. 2 ಸಾರಿ ತೋರಿಸಿದ್ದೇನೆ. ಯಾವಾಗಲೂ ಬೊಂಡ ಜ್ಯೂಸನ್ನು ತೋರಿಸುವಾಗ ಅಷ್ಟು ಚೆನ್ನಾಗಿರೋದಿಲ್ಲ, ಅದಕ್ಕೋಸ್ಕರ ನಾನು ತೋರಿಸಿದಿಲ್ಲ. ಮತ್ತು ನಾನು ಮೆಣಸಿನಕಾಯಿದು ಬಜ್ಜಿ ಮಾಡಲಿಕ್ಕೆ 2 ಚಮಚದಷ್ಟು ಕಡಲೆ ಹಿಟ್ಟನ್ನು, ಒಂದು ಸ್ವಲ್ಪ ಉಪ್ಪು, ಅದೇ ಥರ ಒಂದು ಸ್ವಲ್ಪ ಮೆಣಸಿನ ಹುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಡ್ತಾ ಇದ್ದೇನೆ. ಇದು ನಾನು ಮೆಣಸಿನಕಾಯಿದು ಬಜ್ಜಿ ಮಾಡಲಿಕ್ಕೆ ಮೆಣಸಿನಕಾಯಿಯನ್ನು ಉಪ್ಪು ಮತ್ತು ನೀರು ಹಾಕ್ಕೊಂಡು ಕಟ್ ಮಾಡಿ ಇಟ್ಟಿದ್ದೇನೆ. ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇಟ್ಟಿದ್ದೇನೆ, ಸ್ವಲ್ಪ ಖಾರ ಹೋಗಲಿ ಅಂತೇಳಿ. ಈ ಥರ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ನೋಡಿ. ನೀರಿಗೆ ಸ್ವಲ್ಪ ಉಪ್ಪು ಹುಡಿ ಹಾಕ್ಕೊಂಡು ಮತ್ತು ಇದನ್ನು ಮಿಕ್ಸ್ ಮಾಡಿಟ್ಟಿದೆ. ಯಾಕೆಂದರೆ ಇದ್ರ ಸ್ವಲ್ಪ ಖಾರ ಹೋಗಲಿ ಅಂತೇಳಿ. ಜಾಸ್ತಿ ಮಾಡೋದಿಲ್ಲ. 3 ಮೆಣಸಿನಕಾಯಿ ಇರೋದನ್ನು 4 ಪೀಸ್ ಮಾಡ್ಕೊಂಡಿದ್ದೇನೆ. ಇದೆಂತ ಅಂತ ನಿಮಗೆ ಗೊತ್ತಿದ್ರೆ ಹೇಳಿ. ಇದು ಹತ್ತಿಕಾಯಿ. ಇದನ್ನು ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ನಾವು ಅರತಿ ಅಂತ ಹೇಳ್ತೇವೆ. ಹತ್ತಿಕಾಯಿ, ಹಸಿ ಇರುವಂಥ ಹತ್ತಿಕಾಯಿ. ಇದನ್ನು ಸಹ ನಾನು ಫ್ರೈ ಮಾಡಲಿಕ್ಕೆ ಸಿಪ್ಪೆ ಎಲ್ಲ ತಗೊಂಡು ಕ್ಲೀನ್ ಮಾಡಿ ಕಟ್ ಮಾಡಿದ್ದೇನೆ ನೋಡಿ. ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳ್ಕೊಂಡು
ಇದನ್ನು ಸಹ ಅಷ್ಟೇ, ಮೆಣಸಿನ ಹುಡಿ, ಉಪ್ಪು, ಕಾರ್ನ್ಫ್ಲವರ್, ಕಡಲೆ ಹಿಟ್ಟು, ಅದೇ ಥರ ಸ್ವಲ್ಪ ವೆನಿಗರ್ ಹಾಕ್ಕೊಂಡು ಮಿಕ್ಸ್ ಮಾಡಿರ್ತಾ ಇದ್ದೇನೆ. ಇದು ತುಂಬಾ ಟೇಸ್ಟಾಗಿತ್ತು ಇದರದ್ದು ಫ್ರೈ, ಹತ್ತಿದು ಫ್ರೈ. ಕ್ರಿಸ್ಪಿಯಾಗಿತ್ತು ತುಂಬಾ, ಚಕ್ಕುಳಿ ಥರ ತುಂಬ ಟೇಸ್ಟಾಗಿತ್ತು. ಉಪವಾಸ ಬಿಡೋ ಟೈಮಲ್ಲಿ ಸ್ವಲ್ಪ ಕರಿಮೆಣಸಿನ ಹುಡಿ ಸಹ ಹಾಕ್ಕೊಂಡೆ, ಮತ್ತು ಕಾರ್ನ್ಫ್ಲವರ್, ಚಿಲ್ಲಿ ಪ್ಲಸ್ಸನ್ನು ಹಾಕ್ಕೊಂಡಿದ್ದೇನೆ. ಯಾಕೆಂದರೆ ಮೆಣಸಿನ ಹುಡಿ ಹಾಕಿದರೆ ಜಾಸ್ತಿ ಖಾರ ಆಗ್ತದೆ, ಅಂಗಡಿಯಿಂದ ತಂದದ್ದು ಮೆಣಸಿನ ಹುಡಿ. ಚಿಲ್ಲಿ ಪ್ಲಸ್ ಅಂದರೆ ನಾವು ಮನೆಯಲ್ಲೇ ನಾವು ಪಲ್ಯ ಮಾಡುವಂಥ ಮೆಣಸನ್ನು ಮಾಡಿಟ್ಟದ್ದು, ಅದಷ್ಟು ಖಾರ ಇರುವುದಿಲ್ಲಲ್ಲ, ಅದಕ್ಕೋಸ್ಕರ ಚಿಲ್ಲಿ ಪ್ಲಸ್ಸನ್ನು ಜಾಸ್ತಿ ಎಲ್ಲದಕ್ಕೂ ಯೂಸ್ ಮಾಡೋದು ಚಿಲ್ಲಿ ಪ್ಲಸ್ಸನ್ನೇ ಮಾಡ್ತೇನೆ. ಸ್ವಲ್ಪ ಕೈಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೇನೆ. ಇದಕ್ಕೆ ನೀರು ಹಾಕಲಿಲ್ಲ, ಕೈಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಟಿದ್ದೆ. ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಸಹ ಹಾಕ್ಕೊಂಡಿದ್ದೇನೆ. ಮತ್ತು ಎಣ್ಣೆ ಫ್ರೈ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಇನ್ನು ಇದನ್ನು ಫ್ರೈ ಮಾಡಲಿಕ್ಕೆ ಫಸ್ಟ್ ನಾನು ಮೆಣಸಿನಕಾಯಿದು ಬಜ್ಜಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಅದಾದ ಮೇಲೆ ಇದನ್ನು ಸಹ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಹತ್ತಿ ನೀವು ನೋಡಿ ಫ್ರೈ ಆದಮೇಲೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಕಾರ್ನ್ಫ್ಲವರ್ ಎಲ್ಲ ಹಾಕ್ಕೊಂಡಿದ್ದೇನಲ್ಲ, ಕಡಲೆ ಹಿಟ್ಟೆಲ್ಲ ತುಂಬ ಚೆನ್ನಾಗಿತ್ತು. ಇದಾದಮೇಲೆ ಹತ್ತಿಯನ್ನು ಫ್ರೈ ಮಾಡಿ ತೋರಿಸ್ತೇನೆ ನಿಮಗೆ. ತಿನ್ನೋದು ಫ್ರೈಯೂ ಅಷ್ಟೇ ಗರಿ ಗರಿಯಾಗಿತ್ತು, ತಿನ್ನೋದಕ್ಕೂ ಅಷ್ಟೇ ಟೇಸ್ಟ್ ಇತ್ತು. ಫ್ರೆಂಡ್ಸ್, ಎಲ್ಲ ವೀಡಿಯೋ ತೆಗಿಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಅರ್ಧಂಬರ್ಧ ವೀಡಿಯೋ ಎಲ್ಲ ತೆಗೆದು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಹತ್ತಿದು ಫ್ರೈ ಯಾರಾದರೂ ಮಾಡಿಲ್ಲ ಅಂದರೆ ಮಾಡಿ ನೋಡಿ, ತುಂಬ ಟೇಸ್ಟಾಗಿರ್ತದೆ. ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮೆಣಸಿನಕಾಯಿದು ಬಜ್ಜಿ ರೆಡಿ ಆಯಿತು. ಇನ್ನು ಹತ್ತಿದು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿದಂಥ ಎಲ್ಲರಿಗೂ ಥ್ಯಾಂಕ್ಸ್. ಇಲ್ಲಿ ನೋಡಿ, ಹತ್ತಿ ಫ್ರೈ ಆಗ್ತಾ ಉಂಟು, ಗರಿ ಗರಿಯಾಗಿ ಬಂದಿದೆ, ಚಕ್ಕುಳಿ ಥರ ಆಗಿದೆ. ಉಪವಾಸ ಬಿಡುವ ಟೈಮಿಗೆ ಇಂಥದ್ದೊಂದು ಮಾಡ್ಕೊಳ್ಳಿ, ತುಂಬಾ ಟೇಸ್ಟಾಗಿರ್ತದೆ. ಹತ್ತಿ ಸಿಕ್ಕರೆ ಮಾಡಿಕೊಳ್ಳಿ. ಈಗ ಹತ್ತಿ ಎಲ್ಲ ಆಗೋ ಟೈಮಲ್ಲ. ನಮ್ಮದು ಇದು ತಾಯಿ ಮನೆಯಿಂದ ನನ್ನ ತಾಯಿ ಕೊಟ್ಟದ್ದು, ಅವ್ರಿಗೆ ಯಾರೋ ಕೊಟ್ಟಿದ್ದು, ಅದನ್ನು ಅವ್ರು ಕೊಟ್ಟರು. ಇದು ಸಹ ಫ್ರೈ ಆಗ್ತಾ ಬಂತು ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟೇ. ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗೋಣ ಇನ್ಶಾ ಅಲ್ಲಾ. ಬಾಯ್ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್.